ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಪುರಸಭೆ ಸದಸ್ಯ ವಾರ್ಡ್ ನಂಬರ್ 25 ಶಿರಾಗಲಿ ಕಾಲೋನಿ ಮತ್ತು ಇಸ್ಲಾಂ ನಗರ. ಈಗಾಗಲೇ ಅಲ್ಪಸಂಖ್ಯಾತ ಅನುದಾನದಲ್ಲಿ ಸುಮಾರು 20 ಲಕ್ಷ ರೂಪಾಯಿಯಲ್ಲಿ ಈ ಒಂದು CC ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಇದು ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟಿಗೆ ಕೊಡಲಾಗಿತ್ತು ಕೆಲಸ ಇದು. ಆದರೆ ಗುತ್ತಿಗೆ ಪಡೆದಿರುವಂತಹ ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ CC ರೋಡ್ ಮಾಡದೇ ಇದ್ದ ಕಾರಣ, ವಿಶೇಷವಾಗಿ ಹೇಳಬೇಕಾದ್ರೆ ಅದರಲ್ಲಿ ಅವರು ಉಸುಗು ಮತ್ತು ಕಂಕರು ಮತ್ತು ಸಿಮೆಂಟ್ ಆಗಬೇಕಿತ್ತು. ಆದರೆ ಅವಾಗ ಅವರು ಉಸುಗು ಅಭಾವ ಇದೆ ಅಂತೇಳಿ ಡಸ್ಟ್ ಪೌಡರ್ ಹಾಕಿದ್ರು. ಗ್ಯಾಸ್ ಪೌಡರ್ ಡಸ್ಟ್ ಹಾಕಿದ್ರಿಂದ ಸಮಸ್ಯೆ ಇಡೀ ಈ ಏರಿಯಾದಲ್ಲಿರುವಂಥ ಪ್ರತಿಯೊಂದು ಮನೆಯಲ್ಲಿ ಆ ಧೂಳ ಬಂದು ಎಲ್ಲರಿಗೂ ತೊಂದರೆ ಕೊಡ್ತಾ ಇತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ತೊಂದರೆ ಆಗಿತ್ತು. ಈ ಕೆಲಸ ಸುಮಾರು ಡಿಸೆಂಬರ್ ಮೊದಲನೇ ವಾರದಲ್ಲಿ ಆಗಿತ್ತಿದ್ದು. ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಇದಾದ ನಂತರ ನಾವು ಎಚ್ಚೆತ್ತುಕೊಂಡು ನಾನು ಮತ್ತು ನಮ್ಮ ವಾರ್ಡಿನ ಕೆಲ ಹಿರಿಯ ಬಾಬುಲ್ ಇದ್ದಾರೆ, ಮತ್ತು ಅಬ್ಬಾಸ್ ಇದ್ದಾರೆ, ಮತ್ತು ಶುಕೂರ್ ಇದ್ದಾರೆ, ಮತ್ತು ಜೀನಿಯಸ್ ಕಂಪ್ಯೂಟರ್ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ಇದ್ದಾರೆ, ಫೇಮಸ್ ಮೌಲವಿ ಸಾಬ್ ಇದ್ದಾರೆ, ಇರ್ಫಾನ್ ಅವರು ಇದ್ದಾರೆ, ಸಲೀಂ ಅವರು ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಜಂಟಿಯಾಗಿ ಬೋಸ್ರಾಜ್ ಸಾಬ್ ಅವರಿಗೆ ಭೇಟಿಯಾಗಿ ಸತತವಾಗಿ ಅವರಿಗೆ ದೂರು ಕೊಟ್ಟು, ಬೋಸ್ರಾಜ್ ಸಾಬ್ ಸಚಿವರು ಕರ್ನಾಟಕ ಅವ್ರು ಖುದ್ದಾಗಿ ಇಲ್ಲಿ ಬಂದು ವಿಸಿಟ್ ಮಾಡುವವರೆಗೆ ನಾವು ಬಿಟ್ಟಿಲ್ಲ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು ಜಂಟಿಯಾಗಿ ಬಂದು ವೀಕ್ಷಣೆ ಮಾಡಿದರು. ಸುಮಾರು 27ನೇ ತಾರೀಕು ಡಿಸೆಂಬರಿಗೆ ಅವರು ಬಂದು ವಿಸಿಟ್ ಮಾಡಿದರು. ಆ ಲ್ಯಾಂಡ್ ಆರ್ಮಿಯ ಡಿಪಾರ್ಟ್ಮೆಂಟಿನ ಇಂಜಿನಿಯರ್ಗಳಿಗೆ ಮತ್ತು ಅಭಿಯಂತರಗಳಿಗೆ ತರಾಟೆಗೆ ತೆಗೆದುಕೊಂಡು ಮತ್ತೊಮ್ಮೆ ಇದರ ಮೇಲೆ ಒಂದು ಕೋರ್ಟ್ ಆಗಬೇಕು ಅಂತ ಆದೇಶ ಮಾಡಿದರು. ಆದರೂ ಸಹ ಈ ಡಿಪಾರ್ಟ್ಮೆಂಟ್ನವರು ಕಾಲಹರಣ ಮಾಡಿದರು. ನಾವು ಬಿಟ್ಟಿಲ್ಲ, ಸತತವಾಗಿ ಕಂಟಿನ್ಯೂ ನಾವು ಮಾನ್ಯ ಸಚಿವರಿಗೆ ನೆನಪು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮೊನ್ನೆ ರಮಜಾನ್ ಹಬ್ಬದ ದಿವಸ ಮಾನವಿಗೆ ಬಂದಾಗ ಅವರಿಗೆ ನೆನಪು ಮಾಡಿಸಿದ್ವಿ. ಮತ್ತು ಇಫ್ತಾರ್ ಪಾರ್ಟಿಯ ಸಂದರ್ಭದಲ್ಲೂ ಸಹ ಈದ್ಗಾ ಶಾದಿ ಮಹಲಲ್ಲಿ ಅವರಿಗೆ ಈ ವಿಚಾರವಾಗಿ ನಾವು ಮತ್ತೊಮ್ಮೆ ತಿಳಿಸಿದ್ದೀವಿ, ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ಮಾನ್ಯ ಸಚಿವರು ನಮ್ಮ ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಇವತ್ತು ಆ ಒಂದು ಲ್ಯಾಂಡ್ ಆರ್ಮಿಯವರಿಗೆ ಆದೇಶ ಮಾಡಿದ್ರು. ಹಾಗಾಗಿ ಆ ಗುತ್ತಿಗೆ ಪಡೆದಿರುವಂತಹ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ ಅವರು ಈಗ ಬಂದು ಮತ್ತೊಮ್ಮೆ ಅಲ್ಲಿಂದ ಸಿಮೆಂಟು ಮತ್ತು ಉಸುಗು ಮತ್ತು ಕಂಕರ ಮೂಲಕ ಈ ಇನ್ನೊಂದು ಕೋಟೆ ಮೇಲೆ ಹಾಕೊಂತ ಬರ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಜನರಿಗೆ ಆ ಧೂಳಿನ ಒಂದು ಸಮಸ್ಯೆ ಅಂತಲ್ಲ, ಅದು ಹೋಗಲಾಡಿಸಲಾಯಿತು. ಒಟ್ಟಾರೆಯಾಗಿ ನಮಗೆ ಯಾವುದೇ ವಿಷಯವಾಗಿ ಹೇಳ್ಬೇಕಾದ್ರೆ ವಾರ್ಡಿನ ಜನರು ಎಲ್ಲ ಸೇರಿ ಒಗ್ಗಟ್ಟಾಗಿದ್ರೆ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಬಹುದು ಅನ್ನುವಂಥದ್ದು ಒಂದು ಅನುಭವ ನಮ್ಗೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಹಮತುಲ್ಲಾಹಿ ಬರ್ಕಾತು. ಆತ್ಮೀಯರೇ, ನಿಮ್ಗೆಲ್ಲ ತಿಳಿದಿರುವಂತೆ ಮಾನ್ವಿಯ ವಾರ್ಡ್ ನಂಬರ್ 25 ಚಿರಾಗಲಿ ಕಾಲೋನಿಯಲ್ಲಿ ಬರ್ತಕ್ಕಂಥ ಈ ಒಂದು ರಸ್ತೆಯನ್ನು KRIDL ಅವರು ಈ ಒಂದು ರಸ್ತೆಯನ್ನು ಮಾಡಿದರು. ಆದರೆ ಅವರು ಉಸುಗನ್ನು ಯೂಸ್ ಮಾಡದೆ ಅದರಲ್ಲಿ ಡಸ್ಟ್ ಯೂಸ್ ಮಾಡಿದ ಪ್ರಯುಕ್ತ ಈ ಸದರಿ ರಸ್ತೆಯು ಒಂದು 3 ತಿಂಗಳಲ್ಲಿ ಹಾಳಾಗುವ ಒಂದು ಹಂತಕ್ಕೆ ಬಂದಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಕೌನ್ಸಿಲರ್ ಅಂತ ಶೇಖ್ ಫರೀದಿ ಅವರು ಮಾನ್ಯ NS ಬೋಸ್ರಾಜ್ ಸಾಹೇಬರನ್ನು ಕರೆಸಿ ಹಾಗೂ ನಮ್ಮ MLA ಅಂಪಯ್ಯ ಸೌಕರ್ ಸಾಹೇಬರನ್ನು ಕರೆಸಿ ಈ ಒಂದು ರೋಡಿನ ದುಸ್ಥಿತಿಯನ್ನು ತೋರಿಸಿದಾಗ ನಂತರ ಬೋಸ್ರಾಜ್ ಸಾಹೇಬರು ಅವರು ಈ ಒಂದು ಕೆಲಸವನ್ನು ನಿರ್ಮಾಣ ಮಾಡಿದಂತಹ KRIDL ಅವರಿಗೆ ಒಂದು ಮೌಖಿಕ ಆದೇಶ ಮಾಡೋದರ ಮೂಲಕ ಈ ಒಂದು ರೋಡನ್ನು ಸರಿಪಡಿಸ್ರಿ ಅನ್ನೋ ನಿಟ್ಟಿನಲ್ಲಿ ಅವರು ಸೂಚನೆ ನೀಡಿದರು. ಸುಮಾರು ಒಂದು ತಿಂಗಳ ಕೆಳಗೆ ಈ ಒಂದು ಸೂಚನೆಯನ್ನು ನೀಡಿದ ನಂತರ ಅವರು ಬಂದು ಈ ಒಂದು ರೋಡನ್ನು ಉತ್ತಮಪಡಿಸಿದ್ದಾರೆ. ಈಗ ಏನೈತೆ ಒಂದು ಉಸುಗು ಹಾಗೂ ಸಿಮೆಂಟನ್ನು ಮತ್ತು ಕಂಕರನ್ನು ಹಾಕಿ ಒಂದು ಉತ್ತಮ ರೀತಿಯಾದಂತಹ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಾವೊಂದು ಆ ಸಂಸ್ಥೆಯವರಿಗೂ ಮತ್ತು ಇದನ್ನು ಮಾಡಲು ಸರ್ ಏನಂತಂದ್ರೆ ಈಗ ಸರ್ಕಾರದ ಅಧಿಕಾರಿಗಳು ಒಂದೇ ಸರಿ ರಸ್ತೆ ಮಾಡ್ಬೇಕು, ಅದು ಯಾಕಾದ್ರು ಡೂಪ್ಲಿಕೇಟ್ ಮಾಡಿ ಮತ್ತೆ ಯಾಕೆ ಡಬಲ್ ಹಾಕೋದು? ಒಂದು ರಾತಿ 100 ವರ್ಷ ಆದ್ರೂ ಚಿಂತಿಲ್ಲ, ಆ CC ರಸ್ತೆ ಗುಣಮಟ್ಟದಲ್ಲಿ ಇರಬೇಕು. ಈ ಪದೇ ಹಾಕೋದ್ರಿಂದ ಡಸ್ಟ್ ಇಂದ ಹಾಕೋದ್ರಿಂದ ಅವ್ರಿಗೆ ಏನು ಉಪಯೋಗ? ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲ್ ಮಾಡಿದ್ರೆ ಹೆಂಗ? ಅಂದ್ರೆ ಅಭಿವೃದ್ಧಿ ಆಗೋದು ಹೇಗೆ ಮೈನಾರಿಟಿ ಏರಿಯಾಗಳು? ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನೇ ತರಿಸಿ ಅವ್ರಿಗೆ ತೋರಿಸಿದ್ವಿ. ನೋಡಿ ಸರ್, ಈ ಮೈನಾರಿಟಿ ಒಂದು ಫಂಡಲ್ಲಿ ಇದ್ರಂತ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಅವ್ರು KRDIL ಅವರು ಈ ರೀತಿಯಾದಂಥ ಒಂದು ಇದು ಕಾಮಗಾರಿಯನ್ನು ಮಾಡಿದ್ದಾರೆ ಅಂತ ನಾವು ಬೋಸರಾಜ್ ಸಾಹೇಬರು ಸಚಿವರ ಗಮನಕ್ಕೆ ತಂದಾಗ ಅವರು ಬಂದು ಅವ್ರ ಎದುರುಗಡೆ ನಮ್ಮ ಎದುರುಗಡೆ ಅವರೆಲ್ಲ ಬೈದರು, ಈ ರೀತಿಯಾದಂಥ ಇದು ನೀವು ಕಾಮಗಾರಿ ನಿರ್ವಹಣೆ ಮಾಡಬಾರ್ದು,
ಇದರಲ್ಲಿ ನೀವು ಉಸುಗು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ರೋಡ್ ಸರಿ ಆಗ್ತಿತ್ತು. ಅದಕ್ಕಾಗಿ ಮತ್ತೊಂದು ಸರ್ತಿ ಇದನ್ನು ಸರಿಪಡಿಸಿ ರೋಡ್ ಏನೈತೆ ಸಾರ್ವಜನಿಕರಿಗೆ ಉತ್ತಮವಾದಂತಹ ಒಂದು ರೀತಿಯಲ್ಲಿ ರೋಡ್ ನಿರ್ವಹಣೆಗೆ ಬರಬೇಕು. ಅದು ನೀವು ಆ ರೀತಿಯಾಗಿ ನಿರ್ವಹಣೆ ಮಾಡಿ ಕಾಮಗಾರಿಯನ್ನು ಮುಗಿಸಿಕೊಡ್ರಿ ಅಂದ ತಕ್ಷಣ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಇವರೆಲ್ಲರೂ ಕೆಲಸ ಮಾಡಿ ಕೊಟ್ಟಾರ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.